ನಮಸ್ತೆ ಮೇಡಮ್, ಹೇಗಿದ್ದೀರಾ? ಆರಾಮಿದ್ದೀನಿ ಸರ್, ಆರಾಮಿದ್ದೀನಿ. ನಾ ರಶ್ಮಿ ಪುರಾಣಿಕ್ ಭಟ್ ಅಂತ ಧಾರವಾಡದಿಂದ ಮಾತಾಡೋದು ಸರ್. ಒಳ್ಳೇದು ಸರ್, ಆಕ್ಚುಲಿ ಇದು ಪ್ರೋಗ್ರಾಮ್ ಜಾಯ್ನ್ ಆಗ್ಬೇಕು ಪರ್ಪಸ್ ಅಂತಂದ್ರೆ ನಮ್ಮ ಹಸ್ಬೆಂಡ್ ಸಲುವಾಗಿ ಜಾಯ್ನ್ ಆಗಿದೆ ಸರ್ ನಾನು. ಸೊ ಹಿ ಇಸ್ ಅ ಡಯಾಬಿಟಿಕ್ ಫ್ರಮ್ 3 to 4 years. ಹೆಂಗಿತ್ತು ಅಂದ್ರೆ ಅವ್ರಿಗೆ ಯಾವಾಗ್ಲೂ ಡಾಕ್ಟರ್ ಕಡೆ ಹೋದಾಗ 105 ಇತ್ತು ಅವ್ರದ್ದು ವೇಟ್. ಸೊ ಅವ್ರ ಡಾಕ್ಟರ್ ಹೇಳ್ತಾ ಇದ್ರು, ನೀವು 100 ಒಳಗೆ ತಗೊಂಬರ್ರಿ, ಅವ್ರದ್ದು ಟ್ಯಾಬ್ಲೆಟ್ ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ನನ್ಗೆ ಅದು ಹೇಗೆ ಕಡಿಮೆ ಮಾಡ್ಬೇಕು ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ. ಸೊ ನಾನು ಈ ಸತಿ ಲಾಸ್ಟ್ ಟೈಮ್ ಹೋದಾಗ ಚಾಲೆಂಜ್ ಮಾಡಿ ಬಂದೆ ಸರ್, 100 ಒಳಗೆ ತರ್ತೇವಿ. ಸೊ ಅವ್ರಿಗೆ 8 ಟ್ಯಾಬ್ಲೆಟ್ ಇತ್ತು. ಸೊ ಕಡಿಮೆ ಮಾಡ್ಬೇಕು ನೀವು ಅಂತ, ನೀವು ತಗೊಂಡ್ ಬನ್ನಿ ಮೇಡಮ್, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ಟೈಮಲ್ಲಿ ನಾನು ಆಕ್ಚುಲಿ ಪತಂಜಲಿ ವೆಲ್ನೆಸ್ ಹೋಗಿ ರೆಡ್ಯೂಸ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಸರ್. ಆ ಟೈಮಲ್ಲಿ ನಮ್ಮ ಕೋ ಸಿಸ್ಟರ್ ನಿಮ್ಮ ಬ್ಯಾಚ್ 26 ಅಲ್ಲಿ ಇದ್ದಾರೆ, ಅನುಪಮ ಪುರಾಣಿಕ್ ಮಠ ಅಂತ. ಸರ್ ಅವರು ಇದು ಈ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ರು ಸರ್. ಸೊ ಇದು ಜಾಯ್ನ್ ಆದ್ವಿ. ಸೊ ನನ್ಕಿಂತ ನನ್ನ ಹಸ್ಬೆಂಡ್ ವೇಟ್ 6 kg ಇಳಿದಿದೆ ಸರ್. 105 ಇದ್ರೀಗ, ಅವರು 99 ಆಗಿದ್ದಾರೆ. ನಾ 74 ಇದ್ದೆ ಸರ್, ನಾನು 69 ಆಗಿದ್ದೀನಿ ಸರ್. ನಾನ್ ತಪ್ಪಿದ್ರು ಅವ್ರು ತಪ್ಪಲ್ಲ ಸರ್. ಡೈಲಿ 10,000 ಸ್ಟೆಪ್ಸ್ ಮಾಡ್ತಾರೆ. ಆಮೇಲೆ ಫುಡ್ ಎಲ್ಲ ಕಂಟ್ರೋಲ್ ಇದೆ ಸರ್. ನೀವು ಏನೇನ್ ಹೇಳ್ತಿರಲ್ಲ, ಸೊ ಪರ್ಫೆಕ್ಟ್ ಆಗಿ ನಾವು ಫಾಲೋ ಮಾಡ್ತಾ ಇದ್ವಿ. ರೇಷಿಯೋ ಈಟಿಂಗ್ ಆಯ್ತು, ಸ್ಲೀಪ್ ಆಯ್ತು, ಎಲ್ಲಾ ರೀತಿಯಿಂದನೂ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ವಿ ಸರ್. ಸ್ಪೆಷಲ್ ಥ್ಯಾಂಕ್ಸ್ ನಿಮಗೆ ಮತ್ತೆ ಹರ್ಷ ಸರ್. ನಾನು ಇವನ್ ನನ್ನ ಬರ್ತ್ಡೇ ಸತ್ಯಕ್ಕೆ ನನ್ಗೆ ಆಕ್ಚುಲಿ ಯಾವ್ದು ಬ್ಲಾಕ್ ಫಾರೆಸ್ಟ್ ಕೇಕ್ ಅಂದ್ರೆ ತುಂಬಾ ಇಷ್ಟ. ಬಟ್ ಈ ಸತಿ ಅದು ತಗೊಳಿಲ್ಲ, ನುಚ್ಚು ಮತ್ತೆ ಸಾಂಬಾರ್ ತಗೊಂಡು ನಾನು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೆ ಸರ್. ಅದು ನನ್ಗೊಂಥರ, ಈಗ ನಮ್ಮ ಮನೇಲಿ ಎಲ್ಲರೂ ನಮ್ಮ ಮದರ್ ಹೇಳ್ತಾರೆ, ಪತಂಜಲಿಗೆ ಹೋಗಿದ್ರೆ ನೀನು 25,000 ಅಲ್ಲಿ ಪೇ ಮಾಡಿ 10 ದಿನ ಹೋಗಿ ಮತ್ತೆ ವಾಪಸ್ ನಿಂದ ವೇಟ್ ಗೇನ್ ಆಗ್ತಿತ್ತು. ನಿಮ್ಮ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲೇ, ಯಾಕಂದ್ರೆ ನೀನ್ 25,000 ಉಳಿಸಿದ್ರು ಅಂತಂದ ಜೋಕ್ ಮಾಡ್ತಾ ಇರ್ತಾರೆ ಸರ್. ಸೊ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ ಇಬ್ಬರಿಗೂ ಸರ್. ಬಹಳ ಒಳ್ಳೆ ಚಲೋ ಪ್ರೋಗ್ರಾಮ್ ಕೊಟ್ಟಿದ್ರಿ ಸರ್. ನಾನಂತೂ ಎಲ್ಲರಿಗೂ ಹೇಳ್ತೀನಿ ಸರ್, ಬೆಸ್ಟ್ ಪ್ರೋಗ್ರಾಮ್ ಸರ್. ನನ್ಗೆ ತಿನ್ಕೊಂಡು ಉಣ್ಕೊಂಡು ನಾವು ವೇಟ್ ರೆಡ್ಯೂಸ್ ಮಾಡಬಹುದು ಅನ್ನೋದು. ಆಮೇಲೆ ಆಕ್ಚುಲಿ ನಾವು ಮೊದ್ಲೆಲ್ಲ ಫುಡ್ ಏನಂದ್ರೆ ನಾವು ಹೊರಗಡೆ ಜಾಸ್ತಿ ನಮ್ದೇನಿಲ್ಲ ಸರ್. ರೊಟ್ಟಿ ಪಲ್ಯ ಎಲ್ಲ ನಮ್ದು ನಾರ್ಮಲ್ ಏನ್ ಊಟ ಮಾಡ್ತೀವಲ್ಲ ಅದನ್ನೇ ಮಾಡ್ತೀವಿ. ಬಟ್ ಇಲ್ಲಿ ನಿಮ್ ಪ್ರೋಗ್ರಾಮ್ ಜಾಯ್ನ್ ಆದ್ಮೇಲೆ ಎಷ್ಟೋ ತರ ಸೂಪ್ಸ್, ಸ್ಯಾಲೆಡ್ಸ್ ಇಷ್ಟು ಮಾಡಕ್ ಕಲ್ತಿದೀನಿ ಅಂತಂದ್ರೆ ವೆರೈಟಿ ಆಫ್ ಫುಡ್ಸ್ ಊಟ ಮಾಡ್ತಾ ಇದೀವಿ ಸರ್. ತುಂಬಾ ಒಳ್ಳೇದು ನನ್ಗೆ ಅನುಭವ ಆಗಿದೆ ಸರ್. ಫುಲ್ ಆಕ್ಟಿವ್ ಇರ್ತೀವಿ ಇಬ್ರು. ಆಮೇಲೆ ಇಬ್ರು ಮಾಡ್ತಾ ಇರೋದ್ರಿಂದ ನಮ್ಗೆ ಒಂಥರ ಮೋಟಿವೇಶನ್. ಈಗ ಯಾರಾದ್ರೂ ಏನು ಮಾತಾಡಿದ್ರೆ ಫುಡ್ ಬಗ್ಗೆ ಈ ತರ ಇರುತ್ತೆ, ಹೆಲ್ತ್ ಬಗ್ಗೆ ಈ ತರ ಮಾಡ್ಬೇಕು ಅಂತ ಒಂಥರ ಮೋಟಿವೇಶನ್ ನಮ್ಗೆ ಇಬ್ರಿಗೆ ಸರ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೇಳಿ ಖುಷಿ ಆಯ್ತು. ಅಂದ್ರೆ ನೀವು ನಿಮ್ಮ ಮನೆಯವ್ರ ಆರೋಗ್ಯ ಇಂಪ್ರೂವ್ ಮಾಡೋದಕ್ಕೆ, ಅವರಿಗೆ ಡಯಾಬಿಟಿಸ್ ಅಂಡ್ ಬೇರೆ ಮೆಡಿಸಿನ್ಸ್ ಎಲ್ಲ ಕಮ್ಮಿ ಮಾಡೋದಕ್ಕೆ ಜಾಯ್ನ್ ಆಗಿ, ಅಂಡ್ ಇಬ್ರದ್ದು ವೆಯ್ಟ್ ಕಮ್ಮಿ ಆಗಿದೆ. ಅಂಡ್ ಇದು ಕಾಮನ್, ಇದು ಬಹಳ ಸಲ ಆಗುತ್ತೆ. ಏನಂದ್ರೆ ವೈಫ್ ಜಾಯ್ನ್ ಆಗಿರ್ತಾರೆ, ಹಸ್ಬೆಂಡ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡಿರೋದು ವೆಯ್ಟ್ ಜಾಸ್ತಿ ಕಮ್ಮಿ ಆಗಿರುತ್ತೆ. ನಮ್ ಡಾಕ್ಟರ್ ಸತ್ಯಕ್ಕೆ ಅವರು ತುಂಬಾ ಫುಲ್ ಖುಷಿ ಆಗ್ಬಿಟ್ರಿ ಸತ್ತೆ. ಅವ್ರು ಹೇಳಿದ್ವಿ ಸರ್, ಇಲ್ಲ ಈ ತರ ಜಾಯ್ನ್ ಆಗಿದ್ವಿ, ನಮ್ ಸರ್ ಪ್ರೋಗ್ರಾಮ್ ಲಿಂದ ನಮ್ಗೆ ಈ ತರ ಕಡಿಮೆ ಆಗಿದೆ ಅಂದ್ಬಿಟ್ಟಾಗ ಅವ್ರು ಹೇಳಿದ್ರು, ಇಲ್ಲ ಒಳ್ಳೇದಾಯ್ತು, ನೀವು ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ, ಇದನ್ನೇ ಕಂಟಿನ್ಯೂ ಮಾಡ್ರಿ, ಇನ್ನೂ ನಿಮ್ದೆಲ್ಲ ನಾನು ಟ್ಯಾಬ್ಲೆಟ್ ಕಡಿಮೆ ಮಾಡ್ತೀನಿ ಅಂತ ಫುಲ್ ಇದನ್ನ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಒಳ್ಳೇದು. ಸೊ ಆ ರೀತಿ ಆಗುತ್ತೆ, ದಟ್ಸ್ ಗುಡ್. ಸೊ ಈಗ ನೋಡಿ, ನಾನು ನಾಟ್ ಅಗೇನ್ಸ್ಟ್ ಯಾವ್ದು ನೇಚರ್ ಥೆರಪಿ, ಪತಂಜಲಿ ವೆಲ್ನೆಸ್ ಅವೆಲ್ಲ ಓಕೆ. ಬಟ್ ಎಲ್ಲ ಏನಾಗುತ್ತೆ ಅಂದ್ರೆ, ನೀವು ಹೋಗ್ತೀರಾ ಅಲ್ಲಿ 1 ವಾರ 15 ದಿನ ಇರ್ತೀರಾ, ಅಲ್ಲೇನೋ ಎಲ್ಲ ಅವರೇ ಕೊಡ್ತಾರೆ, ನಿಮ್ಗೆ ಅದೇನು ಮಾಡ್ಬೇಕು ಅಂತ ಏನು ಗೊತ್ತಿರಲ್ಲ. ಅಲ್ಲಿ ಹೋಗ್ತೀರಾ, ಏನೋ ಮಸಾಜ್ ಮಾಡ್ತಾರೆ, ಬೆಳಗ್ಗೆ ತಿಂಡಿಗೆ ಏನೋ ಒಂದು ಕೊಡ್ತಾರೆ, ಮಧ್ಯಾಹ್ನ ಏನಕ್ಕೆ ಅಂತ ಗೊತ್ತಿರಲ್ವಲ್ಲ. ಸೊ ಅಲ್ಲಿ ಮಾಡಿದಾಗ ಆಗುತ್ತೆ. ಮತ್ತೆ ನೀವು ವಾಪಸ್ ಮನೆಗೆ ಬಂದಾಗ ನೀವು ಮುಂಚೆ ಏನ್ ಮಾಡ್ತಿದ್ರೆ ಅದನ್ನೇ ಫಾಲೋ ಮಾಡ್ತೀರಾ. ಸೊ ಅದು ರಿಡ್ಯೂಸ್ ಆಗಿದ್ದು ವಿತಿನ್ ನೋ ಟೈಮ್ ವಾಪಸ್ ರಿಗೇನ್ ಆಗುತ್ತೆ. ಆಮೇಲೆ ಮತ್ತೆ 1 ವರ್ಷ ಆದ್ಮೇಲೆ ಮತ್ತೆ ಯಾವಾಗಲೂ ಒಂದ್ಸಲಿ ಹೋಗ್ತಾರೆ, ಅದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಹಂಗೆ ಆ ರೀತಿ ದೇ ಫಾಲೋ ಇನ್ ಟು ದಟ್ ಲೂಪ್. ಅದು ಅಲ್ಟಿಮೇಟ್ಲಿ ಯಾವ ರೀತಿ ಮಾಡಬೇಕು ಅಂತ ಟ್ರೈನಿಂಗ್ ಏನೂ ಆಗಲ್ಲ. ಟೆಂಪರರಿ ಹೆಲ್ತ್ ಅಲ್ಲಿ ಇಂಪ್ರೂವ್ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಇದರಲ್ಲಿ ನಾವು ನಿಮ್ಮ ಮನೇಲಿ ಎತ್ಕೊಂಡು ಮನೇಲೇ ತಿನ್ನೋದ್ರಲ್ಲಿ ಚೇಂಜ್ ಮಾಡಿಕೊಂಡು, ಅಂಡ್ ನಿಮ್ಮ ಈಟಿಂಗ್ ಪ್ಯಾಟರ್ನ್ಗೆ ಹೊಂದ್ಕೊಳ್ಳೋ ಅಂತ ನೀವು ಮೀಲ್ ಪ್ಲಾನ್ ನೀವೇ ಕ್ರಿಯೇಟ್ ಮಾಡೋದನ್ನ ನಾವು ಹೇಳ್ಕೊಡೋದ್ರಿಂದ, ಸೊ ಇದು ಯಾರು ಬೇಕಾದ್ರೂ ಎಲ್ಲಿದ್ರು ಅವ್ರಿಗೇನಿದೆ ಅಲ್ಲೇ ಮಾಡೋದು ಈಸಿ ಆಗುತ್ತೆ. ಅಂಡ್ ಥ್ಯಾಂಕ್ ಯು ಮೇಡಮ್.